ಒಂದು ತಿಂಗಳಿನಿಂದ ತಲೆಮರೆಸಿಕೊಂಡಿರತಕ್ಕಂಥ ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ ಭಾರತಕ್ಕೆ ಬರುವಂತಹ ಮನಸ್ಸನ್ನು ಮಾಡಿದ್ದಾರೆ. ಭಾರತಕ್ಕೆ ಬರುವ ತೀರ್ಮಾನಕ್ಕೆ ಬಂದಿದ್ದಾರೆ. ಹೀಗಾಗಿ 31ನೇ ತಾರೀಕು ವಾಪಸ್ ಬರೋದಕ್ಕೆ ಏರ್ ಟಿಕೆಟ್ ಅನ್ನು ಕೂಡ ಅವರು ಬುಕ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಲುಫ್ತಾನ್ಸಾ ಏರ್ಲೈನ್ಸ್ ಮುಖಾಂತರ ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಅವರು ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ. ಕೊನೆಗೂ ಭಾರತದತ್ತ ಮುಖ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಮೇ 31ಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಅಂದರೆ ಬೆಂಗಳೂರಿಗೆ ಬರೋದಕ್ಕೆ ಪ್ರಜ್ವಲ್ ವಿಮಾನ ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾರೆ ಪ್ರಜ್ವಲ್. ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬುಕ್ ಆಗಿದೆ ಟಿಕೆಟ್ ಅಂತಕ್ಕಂಥ ಮಾಹಿತಿ ಬಂದಿದೆ. ಮೇ 31ರ ಮಧ್ಯರಾತ್ರಿ ಬೆಂಗಳೂರಿಗೆ ಬರ್ತಾರೆ. ಮೇ 31ರ ಮಧ್ಯರಾತ್ರಿ ಅಂದರೆ ನಾಳೆ ಮಧ್ಯಾಹ್ನ 12:30ಕ್ಕೆ ಅವರಿಗೆ ಫ್ಲೈಟ್ ಇರ್ತಕ್ಕಂಥದ್ದು ಮ್ಯೂನಿಕ್ನಿಂದ. 12 ಅವರ್ಸ್ ಜರ್ನಿ. ಅಲ್ಲಿಂದ ಬರ್ತಕ್ಕಂಥವ್ರು ನಾಳೆ ಮಿಡ್ ನೈಟ್ ಅಂತಲೇ ಅಂದ್ಕೊಳ್ಳೋಣ ಲೆಕ್ಕ. ಯಾಕೆಂದರೆ 31 ಅಂದರೆ ನೆಕ್ಸ್ಟ್ ಡೇ ಆಗಿಬಿಡುತ್ತೆ. ನಾಳೆ ಮಿಡ್ ನೈಟ್ 12:30 ಅಷ್ಟೊತ್ತಿಗೆ ಅವರು ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಾರೆ. ಆ ಲೆಕ್ಕಾಚಾರ 12 ಗಂಟೆ ದಾಟಿತು ಅಂದರೆ ಅದು 31ನೇ ತಾರೀಕು ಲೆಕ್ಕನೇ ಬರುತ್ತಲ್ವಾ. ಹಾಗಾಗಿ 31ರ ಮಧ್ಯರಾತ್ರಿ ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ವಿಡಿಯೋದಲ್ಲಿ ಅವ್ರು ಹೇಳಿರೋ ಪ್ರಕಾರ 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಾನು SIT ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಅಂದರೆ ಮಿಡ್ ನೈಟ್ ಅವ್ರು ಬರಲೇಬೇಕು. ಬಂದು ಆಮೇಲೆ ಏನಾಗುತ್ತೆ ನೋಡೋಣ. ಬಟ್ ಅವ್ರ ಲೆಕ್ಕಾಚಾರ ಇರ್ತಕ್ಕಂಥದ್ದು ನಾಳೆ ಮಧ್ಯಾಹ್ನ 12:30ಕ್ಕೆ ಮ್ಯೂನಿಕ್ನಿಂದ ಅವರಿಗೆ ಫ್ಲೈಟ್ ಇದೆ. ಆ ಫ್ಲೈಟ್ನಲ್ಲಿ ಅವರು ಟಿಕೆಟನ್ನು ಬುಕ್ ಮಾಡಿಸಿದ್ದಾರೆ ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ. ಅಲ್ಲಿಂದ ಬಂದಂಥವರು 12 ಅವರ್ಸ್ ಜರ್ನಿ ನೇರವಾಗಿ ಅವರು ಬೆಂಗಳೂರಿಗೆ ಬರ್ತಾರೆ. ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಆರೋಪಿ ಪ್ರಜ್ವಲ್ ಹೆಸರಿನಲ್ಲಿ ಟಿಕೆಟ್ ಕಾಯ್ದಿರಿಸಿರೋದ್ರಿಂದ SIT ಅಲರ್ಟ್ ಆಗಿದೆ. ಲುಫ್ತಾನ್ಸ್ ಏರ್ಲೈನ್ಸ್ನಲ್ಲಿ ಟಿಕೆಟ್ ಕಾಯ್ದಿರಿಸಿರೋದ್ರಿಂದ SIT ಅಲರ್ಟ್ ಆಗಿರುವಂತಹದ್ದು. ಮುಂಜಾಗೃತಾ ಕ್ರಮವಾಗಿ ಏರ್ಪೋರ್ಟ್ನಲ್ಲಿ SIDಯ ಟೀಮ್ ಬೀಡು ಬಿಟ್ಟಿದೆ. ನಿನ್ನೆ ರಾತ್ರಿಯಿಂದಲೇ ಏರ್ಪೋರ್ಟ್ನಲ್ಲಿ ಠಿಕಾಣಿಯನ್ನು ಹೂಡಿದ್ದಾರೆ ಅಧಿಕಾರಿಗಳು. ಅವರು ದೇಶಕ್ಕೆ ಬರ್ತಾ ಇದ್ದ ಹಾಗೆ ಏರ್ಪೋರ್ಟ್ನಲ್ಲಿ ಅವರು ಸಿಗ್ತಾ ಇದ್ದ ಹಾಗೆ ಅವರನ್ನು ಅರೆಸ್ಟ್ ಮಾಡಬೇಕು, ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ. ಇಲ್ಲಿಯವರೆಗೂ 4 ಕೇಸ್ಗಳು ಅವರ ಮೇಲೆ ರಿಜಿಸ್ಟರ್ ಆಗಿರುವಂತಹದ್ದು. ಈಗಾಗಲೇ ಹಲವು ನೋಟಿಸ್ಗಳನ್ನು ಕೊಟ್ಟರೂ ಕೂಡ ಅದಕ್ಕೆ ಕ್ಯಾರೆ ಅಂದಿರಲಿಲ್ಲ. ಮೊನ್ನೆ ಒಂದು ವಿಡಿಯೋ ಮೂಲಕ ನಾನು 31ನೇ ತಾರೀಕು 10:30ಕ್ಕೆ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಹಾಗಾಗಿ ಅವರು ಹೇಳಿದಂತಹ ದಿನಾಂಕ ಬರ್ತಾ ಇದೆ. ಶುಕ್ರವಾರ ಅವರು ವಿಚಾರಣೆಗೆ ಹಾಜರಾಗಲಿಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಜರ್ಮನಿಯಿಂದ ಟಿಕೆಟನ್ನು ಕೂಡ ಬುಕ್ ಮಾಡಿರೋದು ಕನ್ಫರ್ಮ್ ಆಗಿದೆ. ಸಹಜವಾಗಿಯೇ SIT ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರುವಂಥದ್ದು. SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನು ದೇಶಕ್ಕೆ ಕರೆಸೋದಕ್ಕೆ ನಾನಾ ರೀತಿಯ ಕಸರತ್ತನ್ನು ಮಾಡಿದರು. ಲುಕೌಟ್ ನೋಟಿಸು, ಬ್ಲೂ ಕಾರ್ನರ್ ನೋಟಿಸು, ಅದಾದ ಮೇಲೆ ಅವರ ಪಾಸ್ಪೋರ್ಟನ್ನು ರದ್ದು ಮಾಡಲಿಕ್ಕೂ ಕೂಡ ಮುಂದಾಗಿದ್ರು. ಓಕೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಪ್ರಜ್ವಲ್ ಮ್ಯೂನಿಕ್ನಿಂದ ಎಷ್ಟು ಗಂಟೆಗೆ ಹೊರಡ್ತಾರೆ? ಫ್ಲೈಟ್ ಎಷ್ಟು ಗಂಟೆಗಿದೆ? ಅದು ಬೆಂಗಳೂರಿನಲ್ಲಿ ಎಷ್ಟು ಗಂಟೆಗೆ ಲ್ಯಾಂಡ್ ಆಗುತ್ತೆ? ಬಂದ ನಂತರ ಏನು ಮಾಡಬೇಕು? ಈ ಎಲ್ಲ ಮಾಹಿತಿಯನ್ನು SIT ಅವರು ಕಲೆ ಹಾಕಿದ್ದಾರೆ. ಅವರ ಮುಂದಿನ ಕ್ರಮ ಹೇಗೆ ಅಂತ? ಅರವಿಂದ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ದೇಶಕ್ಕೆ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಅವರೇ 31ನೇ ತಾರೀಕು ನಾನು ದೇಶಕ್ಕೆ ಬರ್ತೀನಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ವಿಡಿಯೋ ಮಾಡಿದರು. ಅದಾದ ನಂತರ SIT ಅಧಿಕಾರಿಗಳು ಬಹಳ ಕಾರ್ಯಪ್ರವೃತ್ತರಾಗಿ ಅಲರ್ಟ್ ಆಗಿರುವಂಥದ್ದು. ಅದರ ಜೊತೆಗೆ 31ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಮ್ಯೂನಿಕ್ ನಗರದಿಂದ, ಜರ್ಮನಿಯ ಮ್ಯೂನಿಕ್ ನಗರದಿಂದ ಆತ ಏರ್ ಆಗ್ತಾನೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ SIT ಅಧಿಕಾರಿಗಳು ಮಾಹಿತಿಯನ್ನು ಹಾಕಿರುವಂಥದ್ದು. ಅಲ್ಲಿಂದ 9-9:30 ಅಷ್ಟು ಜರ್ನಿ ಇರುತ್ತೆ. ಆ ಸಮಯದಲ್ಲಿ ಸುಮಾರು ಮಧ್ಯರಾತ್ರಿ 12:30ಯಿಂದ 1 ಗಂಟೆ ಸುಮಾರಿಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ಬರ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಈಗಾಗಲೇ SIT ಅಧಿಕಾರಿಗಳು ಇರುವಂಥದ್ದು. ಅದಕ್ಕೆ ಏನೆಲ್ಲ ಮಾಡ್ಕೋಬೇಕು ಅವೆಲ್ಲವನ್ನು ಕೂಡ SIT ಅಧಿಕಾರಿಗಳು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಲುಕ್ಔಟ್ ನೋಟಿಸ್ LOC ಜಾರಿಯಾಗಿರೋದ್ರಿಂದ ಏರ್ಪೋರ್ಟ್ಗೆ ಬರುತ್ತಿದ್ದಂತೆ ಈಗ SIT ಅಧಿಕಾರಿಗಳಿಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ SIT ಅಧಿಕಾರಿಗಳನ್ನು ತಪ್ಪಿಸ್ಕೊಂಡು
ತಪ್ಪಿಸ್ಕೊಂಡು ಆಚೆ ಬರಲಿಕ್ಕೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈಗಾಗಲೇ SIT ಅಧಿಕಾರಿಗಳು ಒಂದು ರೀತಿ ಚಕ್ರವ್ಯೂಹವನ್ನೇ ಹೆಣೆದುಕೊಂಡಿರುವಂಥದ್ದು. ಯಾಕಂದರೆ ಈಗಾಗಲೇ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಹಾಗಾಗಿ SIT ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕೇ ಸಿಗುತ್ತೆ. ಏರ್ಪೋರ್ಟ್ಗೆ ಇಳಿತಿದ್ದಂಗೆ ಅಲ್ಲಿರುವಂಥ ಅಧಿಕಾರಿಗಳೇ ಪ್ರಜ್ವಲ್ ರೇವಣ್ಣವನ್ನು ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದಾದ ಬಳಿಕ SIT ಅಧಿಕಾರಿಗಳಿಗೆ ಈ ಆರೋಪಿ ಲುಕ್ಔಟ್ ನೋಟಿಸ್ ಜಾರಿಯಾಗಿದ್ದಂಥ ಆರೋಪಿ ಈಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಿದ್ದಾರೆ ಅನ್ನುವಂಥದ್ರ ಬಗ್ಗೆ SIT ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರ SIT ಅಧಿಕಾರಿಗಳು ಹೋಗಿ ಅವರಿಂದ ವಶಕ್ಕೆ ಪಡೆದು ಕರೆತರ್ತಾರೆ. ಅಲ್ಲಿಂದ ನೇರವಾಗಿ CID ಕಚೇರಿಗೆ ಕರೆತಂದು ಬಂದು ಅಲ್ಲಿ ವಿಚಾರಣೆ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಆರಂಭದಲ್ಲಿ ಅವರ ಬಳಿ ನಾಗೇಶ್ ಆ ವಿಚಾರಕ್ಕೆ ನಾನು ಬರ್ತೀನಿ. ಈಗ ಅವ್ರನ್ನ ಅರೆಸ್ಟ್ ಮಾಡಿದ ನಂತರ ಮುಂದೇನು ಪ್ರೊಸೀಜರ್ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪಾಯಿಂಟ್ಸ್ ಇದೆ. SIT ಅವರು ಈಗಾಗಲೇ ಏರ್ಪೋರ್ಟ್ನಲ್ಲಿ ಬೀಡು ಬಿಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲೇ ಅವ್ರನ್ನ ಲಾಕ್ ಮಾಡಬೇಕು ಅಂತ ಮುಂದೇನು ಹಾಗಾದ್ರೆ ಅಂತ ನೋಡೋಣ. ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೇನೆ ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ನ ಲಾಕ್ ಮಾಡುವಂತಹ ಲೆಕ್ಕಾಚಾರವನ್ನು SIT ಅವರು ಹಾಕ್ಕೊಂಡಿದ್ದಾರೆ. ಏರ್ಪೋರ್ಟ್ನಲ್ಲೇ ಬಂಧಿಸೋದಕ್ಕೆ ಸಜ್ಜಾಗಿದ್ದಾರೆ SIT ಟೀಮ್. ಈಗಾಗಲೇ ಬಂಧನ ವಾರೆಂಟ್ ಕೋರ್ಟಿಂದನೇ ಇಶ್ಯೂ ಆಗಿರೋದ್ರಿಂದ ನೋ ಪ್ರಾಬ್ಲಮ್, ಅರೆಸ್ಟ್ ವಾರೆಂಟ್ ಕೂಡ ಇದೆ. ವಿಚಾರಣೆಯ ಬಳಿಕ ಅಂದರೆ ಕರ್ಕೊಂಡು ಹೋಗ್ತಾರೆ. ನನ್ನ ಪ್ರಕಾರ ಮಿಡ್ನೈಟ್ ಅವ್ರ ಅರೈವಲ್ ಆದರೆ ಕರ್ಕೊಂಡೋಗಿ ರೆಸ್ಟಿಗೆ ಬಿಡ್ತಾರೆ. ಮತ್ತು ಬೆಳಿಗ್ಗೆ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ತಾರೆ ಅಧಿಕಾರಿಗಳು. ಬಳಿಕ ಕೋರ್ಟ್ ಮುಂದೆ ಪ್ರಜ್ವಲ್ ರೇವಣ್ಣ ಹಾಜರುಪಡಿಸ್ತಾರೆ. ಪ್ರಜ್ವಲ್ ರೇವಣ್ಣ ಕಸ್ಟಡಿ ಕೇಳ್ತಾರೆ. ಕೋರ್ಟ್ ಅವ್ರನ್ನ ಕಸ್ಟಡಿ ಕೊಡುತ್ತೆ. ಇಷ್ಟು ಕೂಡ ಪ್ರೊಸೀಜರ್ ಇವಾಗ ಆಗಬೇಕಾಗಿರ್ತಕ್ಕಂಥದ್ದು ಸದ್ಯಕ್ಕೆ. ಯಾಕೆಂದರೆ 4 ಕೇಸ್ ಆಗಿರೋದ್ರಿಂದ ಇಂಡಿವಿಜುವಲ್ ಆಗಿ ಒಂದೊಂದೇ ಕೇಸ್ನಲ್ಲಿ ಅವ್ರನ್ನ ವಶಕ್ಕೆ ಪಡಿತಾರಾ, 4 ಕೇಸ್ ಸೇರಿಸಿ ಒಟ್ಟಿಗೆ ನಮಗೆ ಪೊಲೀಸ್ ಕಸ್ಟಡಿ ಕೊಡಿ ಅಂತಾರ ಗೊತ್ತಿಲ್ಲ. ಆಮೇಲೆ 4 ಕೇಸ್ ವಿಚಾರಣೆ ಮಾಡಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ಒಂದು ಕೇಸ್ ಅಂದರೆ ಒಂದು 4 ದಿನ ಸಾಕು. ಈಗ 4 ಕೇಸ್ ಅಂದರೆ ಒಂದು 15-20 ದಿನ ಬೇಕಾಗಬಹುದೇನಪ್ಪ. ಅದರಲ್ಲೂ 3 ಅತ್ಯಾಚಾರ, 1 ಲೈಂಗಿಕ ದೌರ್ಜನ್ಯ ಕೇಸಸ್ ಇರೋದು. ಹಾಗಾಗಿ 3 ಅತ್ಯಾಚಾರ ಕೇಸ್ ಅಂದರೆ ಬರೀ ವಿಚಾರಣೆ ಮಾತ್ರನೇ ಅಲ್ಲ, ಅವ್ರನ್ನ ಕರ್ಕೊಂಡೋಗಿ ಸ್ಪಾಟ್ ಮಹಜರ್ ಮಾಡಬೇಕು. ಹೇಗೆ ಸಂತ್ರಸ್ತೆಯರನ್ನ ಕರ್ಕೊಂಡೋಗಿ ಸ್ಪಾಟ್ ಮಹಜರ್ ಮಾಡಿದ್ರು ಹಾಗೆ ಇವರನ್ನು ಕೂಡ ಕರ್ಕೊಂಡೋಗಿ ಸ್ಪಾಟ್ ಮಹಜರ್ ಮಾಡಬೇಕಾಗುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ಸ್ ಮಾಡಿಸ್ಬೇಕಾಗುತ್ತೆ. ಇದಕ್ಕೆಲ್ಲ ಟೈಮ್ ಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಎಲ್ಲ ಅಂದ್ಕೊಂಡಂತಾದರೆ ನಾಳೆ ಮಧ್ಯರಾತ್ರಿ ಅವರು ದೇಶಕ್ಕೆ ವಾಪಸ್ ಆಗಬೇಕು, SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇರುತ್ತೆ. ಬಟ್ ಈ ಹಿಂದೆ 2 ಬಾರಿ ಅವರು ಇದೇ ರೀತಿ ಟಿಕೆಟನ್ನು ಬುಕ್ ಮಾಡಿ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲನ್ನು ಮಾಡಿಕೊಂಡಿದ್ರು. ಬಟ್ ಈ ಬಾರಿಯೂ ಕೂಡ ಆ ರೀತಿಯ ಚಾನ್ಸಸ್ ಏನಾದರೂ ಇದೆಯಾ ಅಂತ? ಪ್ರೇಮ್, ಖಂಡಿತವಾಗಿ ಈ ವಿಚಾರವನ್ನು ಆಗಲ್ಲ ಅನ್ನುವಂಥ ನಿರ್ಧಾರದಲ್ಲಿ SIT ಅಧಿಕಾರಿಗಳು ಇದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಯಾಕಂದರೆ ಕಳೆದ ಬಾರಿ ಕೂಡ ಇದೇ ರೀತಿ ಪ್ರಜ್ವಲ್ ರೇವಣ್ಣ ಅವರು ದೇಶಕ್ಕೆ ಬರ್ತೀನಿ ಅಂತ ಹೇಳಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲನ್ನು ಮಾಡ್ಕೊಂಡಿದ್ರು ಕೊನೆ ಕ್ಷಣದಲ್ಲಿ. ಅದೇ ರೀತಿ ಈ ಬಾರಿ ಕೂಡ ಆಗೋ ಸಾಧ್ಯತೆಗಳು ಇರ್ಬೋದು ಅನ್ನುವಂಥ ಒಂದು ಅಂಶ ತಲೆಯಲ್ಲಿ SIT ಅಧಿಕಾರಿಗಳಿಗೆ ಕೆಲಸ ಮಾಡ್ತಿರುವಂಥದ್ದು. ಯಾಕಂದರೆ ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿ ಕ್ಯಾನ್ಸಲ್ ಮಾಡ್ಕೊಂಡಿರೋದ್ರಿಂದ ಈ ರೀತಿ ಸಾಮಾನ್ಯವಾಗಿ ಬಹುತೇಕ ಬರ್ಬೋದು. ಯಾಕಂದರೆ ಅವರೇ ವಿಡಿಯೋ ಮಾಡಿ ನಾನು ಖುದ್ದು ವಿಚಾರಣೆಗೆ ಹಾಜರಾಗಲಿಕ್ಕೆ ತಯಾರಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ವಿಡಿಯೋ ಮೂಲಕ ಹಂಚಿಕೊಂಡಿದ್ರು. ಹಾಗಾಗಿ ಈ ಬಾರಿ ಪಕ್ಕ ಬರಬಹುದು ಅನ್ನುವಂಥ ನಿರೀಕ್ಷೆಯಿಂದ ನಿನ್ನೆ ರಾತ್ರಿಯಿಂದಲೇ SIT ಅಧಿಕಾರಿಗಳು ಪ್ರತ್ಯೇಕ ತಂಡಗಳನ್ನು ಮಾಡಿಕೊಂಡು ಏರ್ಪೋರ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ಠಿಕಾಣಿ ಹೂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಅದರ ಜೊತೆಗೆ ಇಮಿಗ್ರೇಷನ್ ಸೆಂಟರಿಂದ ಬರುವಂಥ ಮಾಹಿತಿ ಎಲ್ಲವನ್ನೂ ಕಲೆ ಹಾಕಿರುವಂಥದ್ದು. ಅವರು ಅಲ್ಲಿ ಏರ್ಲಿಫ್ಟ್ ಆದ ತಕ್ಷಣ ಇಲ್ಲಿ ಎಷ್ಟು ಗಂಟೆಗೆ ಹಿಡಿತಾರೆ ಅದೆಲ್ಲವನ್ನೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ಪ್ರತಿಯೊಂದು ಚಲನವಲನಗಳ ಮೇಲೂ ಕೂಡ ಹದ್ದಿನ ಕಣ್ಣಿಡುವಂಥ ಕೆಲಸವನ್ನು ಈಗಾಗಲೇ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಯಾಕಂದರೆ ಬಿಫೋರ್ ಬರುವ ಸಾಧ್ಯತೆಗಳು ಇದ್ರೆ ಅದನ್ನು ಕೂಡ ಅಲ್ಲಗಳೆಯೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂಥ SIT ಅಧಿಕಾರಿಗಳು ಈಗಾಗಲೇ ಎಲ್ಲ ರೀತಿಯ ಮಾಹಿತಿಯನ್ನು ಕಲೆ ಹಾಕಿಕೊಂಡು ಪ್ರಜ್ವಲ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಸತಾಯ ಗತಾಯ ವಶಕ್ಕೆ ಪಡೆಯುವ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಪ್ರೇಮ್, ಓಕೆ.